ಭಾರತ ಅಮೆರಿಕದ ಸುಂಕ ರದ್ದುಪಡಿಸುವ ಆಫರ್ ಅನ್ನು ಕೊಟ್ಟಿದೆ. ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಾಳೆ ಅಮೆರಿಕಾಗೆ ಹೋಗಿ ಪಿಯೂಷ್ ಗೋಯಲ್ ಮಾತುಕತೆ ಮಾಡ್ತಾರೆ. ವ್ಯಾಪಾರ ವಾಣಿಜ್ಯ ಮಾತುಕತೆಯನ್ನು ನಡೆಸ್ತಾರೆ. ವಾಣಿಜ್ಯ ಸಚಿವ ನಾಳೆ ಅಮೆರಿಕದಲ್ಲಿ ಮಾತುಕತೆ ನಡೆಸ್ತಾರೆ. ಇದಕ್ಕೂ ಮುನ್ನವೇ ಅಮೆರಿಕದ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಚರ್ಚೆ ಆಗಿಲ್ಲ, ತೀರ್ಮಾನನೂ ಆಗಿಲ್ಲ ಅಂತ ಹೇಳಿ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ನಾಳೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಚರ್ಚೆ ಆಗಿಲ್ಲ, ಇನ್ನೂ ತೀರ್ಮಾನ ಆಗಿಲ್ಲ. ಅವರ ಸುಂಕ ನಾವು ರದ್ದು ಮಾಡ್ತೀವಿ ಅಂತ ಇವತ್ತಿನವರೆಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಭಾರತದ ಕಡೆಯಿಂದ ಆಗಿಲ್ಲ. ಆದರೆ ಇದರಲ್ಲ, ಟ್ರಂಪ್ ಅವಾಗ ಮಾತಾಡ್ತಿರ್ಬೇಕು. ಅವ್ರಿಗೊಂಥರ ಚಾಳಿ, ಏನು ಮಾಡೋದಕ್ಕಾಗೋದಿಲ್ಲ. ಒಂಥರ ಮಾತಿನ ಚಾಳಿ ಇರುತ್ತೆ ಕೆಲವರಿಗೆ. ಅದರಲ್ಲಿ ಟ್ರಂಪ್ ಕೂಡ ನಾನೇ ನಿಲ್ಲಿಸ್ತೆ, ಯುದ್ಧ ನಿಲ್ಲಿಸೇ ಬಿಟ್ಟೆ, ಇಬ್ಬರು ಡಿನ್ನರ್ ಮಾಡಿ, ಈ ಥರದ ಕೆಲವು ಬಿಟ್ಟಿ ಸಲಹೆಗಳು. ನಾನು ನಿಲ್ಲಿಸ್ದೆ ಅಂತ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ಳುವಂಥ ಒಂದು ಚಾಳಿ. ಇದರ ಮಧ್ಯೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದು. ಭಾರತ ಅಮೆರಿಕಾದ ವಸ್ತುಗಳ ಮೇಲೆ ಸುಂಕವನ್ನು ರದ್ದು ಮಾಡ್ತಾ ಇದೆ ಅಂತ ಹೇಳೇಬಿಟ್ಟು. ಇನ್ನು ಚರ್ಚೆ ಆಗಿಲ್ಲ, ನಮ್ಮ ಸಚಿವರು ಹೋಗೂ ಇಲ್ಲ, ಮಾತುಕತೆ ಆಗಿಲ್ಲ. ಇದಕ್ಕೂ ಮುಂಚೆನೇ ಸುಂಕ ರದ್ದು ಆಗಿಬಿಟ್ಟಿದೆ ಅಂತ ಟ್ರಂಪ್ ಅವರ ಮಾತು. ನಾವಿನ್ನೂ ಸುಂಕ ರದ್ದು ಮಾಡಿಲ್ಲ, ಇನ್ನೂ ತೆರಿಗೆಯನ್ನು ರದ್ದು ಮಾಡಿಲ್ಲ. ಅಲ್ಲಿಂದ ಬರುವಂಥ ಅನೇಕ ವಸ್ತುಗಳಿಗೆ ಅಂದರೆ ಆಮದು ಸುಂಕ ಹೆಚ್ಚಿದೆ. ಈ ಹಿಂದೆಯೂ ಕೂಡ ಹೆಚ್ಚು ಮಾಡಲಾಗಿತ್ತು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಹೋದಾಗಲೂ ಸಭೆ ಆಯಿತು, ಚರ್ಚೆ ಆಯಿತು. ಆದರೆ ಇನ್ನೂ ತೀರ್ಮಾನ ಆಗಿರಲಿಲ್ಲ. ಪಿಯೂಷ್ ಗೋಯಲ್ ಹೋಗ್ತಾ ಇದ್ದಾರೆ, ಚರ್ಚೆ ಆಗಬೇಕು, ಸಭೆ ಆಗಬೇಕು, ಆನಂತರ ತೀರ್ಮಾನ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.